ಮೂಲತಃ ಮಂಡ್ಯದ ಮಳವಳ್ಳಿಯ ಮಗ ನಟರಾಜ್ ಅಂತ ಹೆಸರು. ಗಿಲ್ಲಿ ನಟನಾಗಿ ಬಹಳಷ್ಟು ಫೇಮಸ್ಸು. ಕರ್ನಾಟಕದಾದ್ಯಂತ ಕಾಮಿಡಿ ಕಿಲಾಡಿಗಳು ಅಲ್ಲಿ ರನ್ನರ್ ಅಪ್ ಆಗಿದ್ರು. ಆ್ಯಂಡ್ ಡೈರೆಕ್ಟರ್ ಆಗುವಂತಹ ಕನಸನ್ನು ಕಂಡಂತಹ ಗಿಲ್ಲಿ ಮನೆಯೊಳಗೆ ಆ್ಯಕ್ಚುಲಿ ಎಂಟರ್ಟೈನ್ಮೆಂಟ್ಗೆ ನಂಬರ್ 1 ಆಗಿದ್ರು. ಸಂಯೋಜಿತ ಹಾಸ್ಯವನ್ನು ಮಾಡ್ತಾ ಪಂಚ ಡೈಲಾಗ್ಗಳನ್ನು ಹೊಡಿತಾ. ಸುದೀಪ್ ಅವ್ರು ಕೂಡ ಎಷ್ಟೊಂದು ಬಾರಿ ಅವರನ್ನು ಶ್ಲಾಘಿಸಿದ್ರು. ಸಖತ್ತಾಗಿ ಒಂದು ಪಂಚಿಂಗ್ ಡೈಲಾಗ್ ಇದೆ, ನಿಮಗೆ ಹ್ಯೂಮರ್ ಇದೆ, ಕಾಮಿಡಿ ಸೆನ್ಸ್ ಇದೆ ಅಂತ ಹೇಳ್ತಿದ್ರು. ನೇರ ನುಡಿ, ನೇರವಾಗಿ ಏನೇ ಇದ್ರು ನೇರವಾಗಿ ಹೇಳೋರು, ನೇರ ನಡೆ ಕೂಡ ಇತ್ತು. ಸೊ ದಾಖಲೆ ಮಟ್ಟದ ವೋಟಿಂಗ್ ಕೂಡ ಗಿಲ್ಲಿಗೆ ಬಂದಿದೆಯಂತೆ ಮಾಹಿತಿಗಳ ಪ್ರಕಾರ. ಸೊ ಕರುನಾಡು ಕಂಡಿದ್ದು ಅದೇ, ಕರುನಾಡಿಗೆ ಬೇಕಾಗಿದ್ದು ಅದೇ. ಬರೀ ಕರ್ನಾಟಕ ಅಲ್ಲ, ನಮ್ಮ ದೇಶದ ಆಚೆಗೂ ಕೂಡ ಗಿಲ್ಲಿ ನಟನಿಗೆ ಫ್ಯಾನ್ಸ್ ಇದ್ದಾರೆ. ಕರ್ನಾಟಕದ ಹೊರತಾಗಿ ನಾವು ತೆಲುಗು ಅಲ್ಲೂ ಕೂಡ ಗಿಲ್ಲಿ ನಟ ಹಾಡಿದಂಥ ಹಾಡೇನಿತ್ತು ಅದು ಬಹಳಷ್ಟು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ತುಂಬ ಅಂದರೆ ತುಂಬ ವೈರಲ್ ಆಗಿತ್ತು. ಸೊ ಒಟ್ಟಾರೆ ಬಿಗ್ ಬಾಸ್ ಸೀಸನ್ 12 ಎಲ್ಲರೂ ಗೆಸ್ ಮಾಡಿದಂತೆ, ಎಲ್ಲರೂ ಅಂದ್ಕೊಂಡಂತೆ ಆ್ಯಂಡ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲೇ ಆಲ್ರೆಡಿ ಆಗೋಗ್ಬಿಟ್ಟಿತ್ತು. ಹಬ್ಸಿದ್ರೆ ಗಿಲ್ಲಿ ನಟನೇ ಈ ಸಲ ಫಸ್ಟು, ಅವರೇ ವಿನ್ನರ್ ಆಗೋದು ಅಂತ. ಸೊ ಎಲ್ಲ ಅಭಿಮಾನಿಗಳ ಆಸೆಯಂತೆ ಗಿಲ್ಲಿ ನಟನಿಗೆ ಈ ಸಲ ಬಿಗ್ ಬಾಸ್ ಸೀಸನ್ 12 ಕಪ್ಪನ್ನು ತನ್ನದಾಗಿಸ್ಕೊಂಡಿದ್ದಾರೆ, ವಿನ್ನರ್ ಆಗಿದ್ದಾರೆ. ಸೊ ಮುಂದಿನ ಆ್ಯಕ್ಚುಲಿ ಅವರ ಜೀವನ ಇನ್ನಷ್ಟು ಸಖತ್ತಾಗಿರಲಿ ಅನ್ನೋದೇ ನಮ್ಮ ಆಶಯ. ಅಷ್ಟೇ ಅಲ್ಲ, ಬಹಳಷ್ಟು ಜನ ಫ್ಯಾನ್ ಫಾಲೋಯಿಂಗ್ ಗಿಲ್ಲಿ ಅವ್ರಿಗಿದೆ. ಸೊ ಅವರಿದ್ದಂತಹ ಮನೇಲಿ ಇದ್ದಂತಹ ಅವರ ನೇರ ನುಡಿ, ನೇರ ವ್ಯಕ್ತಿತ್ವ, ಆಮೇಲೆ ಅವ್ರಿಗಿದ್ದಂಥ ಹ್ಯೂಮರು, ಅವ್ರು ಮಾಡ್ತಿದ್ದಂತಹ ಕಾಮಿಡಿಗಳು ಬಹಳಷ್ಟು ವರ್ಕ್ ಆಗಿದೆ. ಟಾಸ್ಕ್ ಆಡೋ ವಿಷಯದಲ್ಲಿ ಗಿಲ್ಲಿ ಅಷ್ಟು ಸೂಪರ್ ಆಗಿರಲಿಲ್ಲ ಅಂದರೂ ಕೂಡ ಆ ಟಾಸ್ಕ್ ಆಡಬೇಕಾದ್ರೆ ಆ ಒಂದು ಮೆಂಟಲ್ ಸ್ಟೆಬಿಲಿಟಿ ಏನಿತ್ತು ಅದು ಆ್ಯಕ್ಚುಲಿ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದೆ ಅಂದ್ರೆ ತಪ್ಪಾಗಲ್ಲ ಅಲ್ವಾ? ದೊಡ್ಡ ಮನೆಯಿಂದ ಕೂಡ ಆಶೀರ್ವಾದ ಇತ್ತು. ಆಕ್ಚುಲಿ ಶಿವರಾಜ್ ಕುಮಾರ್ ಅವರು ಸಹಿತ ಗಿಲ್ಲಿನೇ ಹೊಡೆಯೋದು ಅಂತ ಪಕ್ಕಾ ಖಂಡಿತವಾಗಿ ಹೇಳಿದ್ರು. ಸೊ ಅವ್ರದ್ದೊಂದು ಆಕ್ಷನ್ ಸನ್ನೆ ಇತ್ತು ಗಿಲ್ಲಿದು, ಆ ಆಕ್ಷನ್ ಮೂಲಕನೇ ಹೇಳಿದ್ರು. ಸೊ ಈ ಬಾರಿ ಬಿಗ್ ಬಾಸ್ 12ರ ವಿನ್ನರು ಗಿಲ್ಲಿನೇ ಅಂತ. ಸೊ ಹಾಗೆ ಶಿವರಾಜ್ ಕುಮಾರ್ ಅವರ ಒಂದು ಆಶೀರ್ವಾದ, 5 ಕೋಟಿ ಕನ್ನಡಿಗರ ಪ್ರೀತಿ ಜೊತೆಗೆ 500 ಕೋಟಿ ರೂಪಾಯಿಯನ್ನ ತನ್ನದಾಗಿಸ್ಕೊಂಡಿದ್ದಾರೆ ಗಿಲ್ಲಿ ನಟ. ಸೊ ಬಹಳಷ್ಟು ಜನ ಕಾಸು ಹೌದು ದುಡಿಬಹುದು, ಆದರೆ ಈ ರೀತಿಯಾದಂತಹ ಪ್ರೀತಿಯ ಸಂಪಾದನೆ ಮಾಡ್ಕೊಳೋದು ಬಹಳಷ್ಟು ಕಷ್ಟ. ಬಟ್ ಗಿಲ್ಲಿ ನಟ 111 ದಿನ ಬಿಗ್ ಬಾಸ್ ಮನೆಯಲ್ಲಿ ಇತ್ಕೊಂಡು ಅವರ ಆಟದ ಮೂಲಕ, ಅವರ ನಡೆ ನುಡಿ ಮೂಲಕ, ಅವರ ಹ್ಯೂಮರ್ ಮೂಲಕ, ಸೊ ಅವರಲ್ಲಿದ್ದಂತಹ ಕಾಮಿಡಿ ಟೈಮಿಂಗ್ ಅಂಡ್ ರೋಸ್ಟಿಂಗ್ ಸಖತ್ತಾಗಿ ಮಾಡ್ತಾ ಇದ್ರು. ಯಾರಿಗೂ ಬಿಡ್ತಿರ್ಲಿಲ್ಲ. ಹೌದು, ಯಾರಿಗೂ ಬಿಡ್ತಿರ್ಲಿಲ್ಲ. ನನಗೆ ಅಶ್ವಿನಿ ಗೌಡ ಮತ್ತೆ ಅವ್ರದ್ದು ಕಾಂಬಿನೇಷನ್ ಮಾತ್ರ ಸಖತ್ ಇಷ್ಟ ಆಗ್ತಿತ್ತು ಜಗಳದಲ್ಲಿ. ಹಾವು ಮುಂಗ್ಸಿ ಟೈಪೇ ಇದ್ರು. ಆಕ್ಚುಲಿ ಅಣ್ಣ ತಂಗಿ ಅಂತಾನೆ ಓಡಾಡ್ತಿದ್ರು ರಕ್ಷಿತಾ, ನಮ್ಮ ಅಣ್ಣ ಗಿಲ್ಲಿ ಅಂತ. ಸೊ ನೋಡಿದ್ರೆ ಅಣ್ಣ ತಂಗಿನೇ ಸುದೀಪ್ ಅವರ ಅಕ್ಕಪಕ್ಕ ನಿಲ್ಲುವಂತ ಚಾನ್ಸ್ ಅನ್ನ ಪಡ್ಕೊಂಡ್ರು. ರಕ್ಷಿತಾ ಅವರ ಮುಗ್ಧತೆ ಒಂದ್ ಕಡೆ ಆದ್ರೆ ಅವರ ಒಂದು ಮೆಚ್ಯೂರಿಟಿನ ಮೆಚ್ಕೊಂಡ್ಲೇಬೇಕು. ಈ ರನ್ನರ್ ಅಪ್ ಆಗೋದು ಕೂಡ ಏನು ಕಡಿಮೆ ವಿಷಯ ಅಲ್ಲ, ಅದು ಕೂಡ ಒಳ್ಳೆ ಟಫ್ ಕಾಂಪಿಟೇಷನ್ ರಕ್ಷಿತಾ ಕೊಟ್ರು ಅಂದ್ರೆ ತಪ್ಪಾಗಲ್ಲ. ರಕ್ಷಿತಾ ಅವರಾಗಿರ್ಬೋದು, ಸಕ್ಕರೆ ನಾಡಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಇದು. ಹೌದು ಜಕ್ಕು ಗಿಲ್ಲಿ ಮಳವಳ್ಳಿ ಅವರು. ಸೊ ಮಳವಳ್ಳಿಯಿಂದ ಸಾಕಷ್ಟು ಜನ ಅಲ್ಲಿ ಸೇರಿದ್ದಾರೆ ಈಗಾಗಲೇ ಜಾಲಿವುಡ್ ಸ್ಟುಡಿಯೋ ಮುಂದೆ. ನಾವು ಗಿಲ್ಲಿನ ನೋಡೇ ಹೋಗ್ತೇವೆ ಈ ಜಾಗದಿಂದ ಅಂತ ಹೇಳ್ತಿದ್ದಾರೆ. ಸೊ ಕೊನೆಗೂ ಸಕ್ಕರೆ ನಾಡಿನ ಜನತೆಗೆ ಸಿಹಿ ಉಣಿಸಿದ್ದಾರೆ ನಮ್ಮ ಗಿಲ್ಲಿ ಅವರು. ಸೊ ನೆಕ್ಸ್ಟು ಈಗಾಗಲೇ 50 ಲಕ್ಷವನ್ನು ತಮ್ಮದಾಗಿಸಿಕೊಂಡಿರುವಂಥದ್ದು ಗಿಲ್ಲಿ. ಸೊ ಬಿಗ್ ಬಾಸ್ 12ರ ಕಪ್ ಗೆದ್ದಿದ್ದಾರೆ ಮಳವಳ್ಳಿಯ ಗಿಲ್ಲಿ ನಟ. ಸೊ ಮಂಡ್ಯ ಹೈದ ಬಡವರ ಮಗ ಗೆದ್ದಿದ್ದಾನೀಗ. ಈ ಒಂದು ಸಂದರ್ಭದಲ್ಲಿ ಮೇಡಮ್ ನಿಮ್ಗೇನು ಅನಿಸ್ತಾ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ? ಅದೇ ಅವ್ರು ಮಾಡಿದಂತಹ ಏನಿದೆ ಅವರ ಎಫರ್ಟ್, ಗಿಲ್ಲಿಯವರ ಹಿಸ್ಟ್ರಿ ಅಂತ ನೋಡೋದಾದರೆ ಗ್ರಾಮೀಣ ರೈತಾಪಿ ಕುಟುಂಬದಿಂದ ಬಂದವರು. ಸೊ ಅವರ ಟ್ಯಾಲೆಂಟು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿ ತನ್ನದೇ ಆದಂತಹ ಡೈರೆಕ್ಷನಲ್ಲಿ ಬಹಳ ಆಸಕ್ತಿ ಉಳ್ಳವರು ಅನ್ನೋದು ಅವರು ಹಾಕ್ತಿದ್ದಂತಹ ಕಂಟೆಂಟಲ್ಲೇ ಗೊತ್ತಾಗುತ್ತೆ. ತುಂಬ ಇಂಟ್ರೆಸ್ಟ್ ಅಂತೆ ಅವ್ರಿಗೆ ಡಿರೆಕ್ಷನ್ನಲ್ಲಿ. ಆ್ಯಂಡ್ ಆಲ್ಸೋ ಕಾಮಿಡಿ ಸೆನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅವು ಎರಡರಿಂದಾನೇ ಅವರು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಂದ ನಮ್ಮ ಸ್ಮಾಲ್ ಸ್ಕ್ರೀನ್ಗೆ ಬಂದರು. ಆ ಕಾಮಿಡಿ ಕಿಲಾಡಿಗಳಲ್ಲೂ ಕೂಡ ಏನು ಕಮ್ಮಿ ಇರಲಿಲ್ಲ. ಹೀಸ್ ಪ್ರಾಪರ್ಟಿ ಕಾಮಿಡಿ. ಒಂದು ಪೇಪರ್ ಇಟ್ಕೊಂಡ್ರೆ, ಪೆನ್ ಇಟ್ಕೊಂಡ್ರೆ ಏನಿದೆಯೋ ಅದರಲ್ಲೇ ಒಂದು ಕಾಮಿಡಿಯನ್ನ ಮಾಡಿ ಅಲ್ಲಿದ್ದಂಥ ಜಡ್ಜಸ್ ಕೂಡ ಏನು ಈ ಥರ ಪ್ರಾಪರ್ಟಿ ಕಾಮಿಡಿ ಕ್ರಿಯೇಟ್ ಮಾಡ್ತೀಯಾ, ಹೀಗೂ ಮಾಡ್ಬೋದಾ ಅಂತ. ಆ್ಯಕ್ಚುಲಿ ಈಸ್ ಅ ಟ್ರೆಂಡ್ ಸೆಟ್ಟರ್ ಅಂದರೆ ತಪ್ಪಾಗಲ್ಲ. ಅವ್ರು ಮಾಡಿದಂಥ ಪ್ರಾಪರ್ಟಿ ಕಾಮಿಡಿ ಎಲ್ಲರೂ ಅನುಸರಿಸ್ತಿದ್ದಾರೆ. ಸೊ ಎಲ್ಲರಿಗೂ ಅದು ತುಂಬ ಇಷ್ಟ ಆಗಿದೆ. ಈಗ ಪ್ರಾಪರ್ಟಿ ಕಾಮಿಡಿ ಅನ್ನೋದೇ ಒಂದು ಚಾನೆಲ್ ಆಗಿದೆ. ಅದನ್ನು ಕೂಡ ಎಷ್ಟೊಂದು ಜನ ಅವರನ್ನು ನೋಡಿ ಅದೇ ರೀತಿ ಪ್ರಾಪರ್ಟಿ ಕಾಮಿಡಿಗಳನ್ನ ಮಾಡ್ತಾ ಇದ್ದಾರೆ.
ಸೊ ಸಡನ್ ಆಗಿ ಆ ರೀತಿಯ ಪ್ರಾಪರ್ಟಿಗಳ ಮೇಲೆ ಅವ್ರಿಗೆ ಹೆಂಗದು ಇಮ್ಯಾಜಿನೇಷನ್ ಬರ್ತಿತ್ತೋ ಗೊತ್ತಿಲ್ಲ, ಅಷ್ಟು ಸಖತ್ತಾಗಿ ಕಾಮಿಡಿ ಮಾಡ್ತಾ ಇದ್ರು ನಿಜಕ್ಕೆ ಹೇಳ್ಬೇಕಂದ್ರೆ. ಶಿವರಾಜ್ ಕುಮಾರ್ ಅವರಂತೂ ಸಿಕ್ಕಾಪಟ್ಟೆ ನಗ್ಸಿ ರಿಯಾಲಿಟಿ ಶೋ ಅಲ್ಲಿ DKD ಅಲ್ಲಿ ಹೌದು ಶಿವರಾಜ್ ಕುಮಾರ್ ಅವರ ಒಂದು ಹೌದು, ಬರೀ ಕಾಮಿಡಿಯನ್ ಮಾತ್ರ ಅಲ್ಲ, ಸಖತ್ತಾಗಿ ಡ್ಯಾನ್ಸ್ ಕೂಡ ಆಡ್ತಾ ಇದ್ರು ಗಿಲ್ಲಿ ಅವರು ತುಂಬಾ ಚೆನ್ನಾಗಿ. ಆ ಡ್ಯಾನ್ಸ್ನಲ್ಲೂ ಆ ಕಾಮಿಡಿ ಸೆನ್ಸು, ಆ ಹ್ಯೂಮರು, ಆ ಮಾತಿನಲ್ಲಿ, ಆ ನಡತೆಯಲ್ಲಿ, ಆಮೇಲೆ ಯಾರಿಗಾದ್ರೂ ಏನಾದರೂ ಹೇಳಬೇಕು ಅಂದಾಕ್ಷಣ ಹೇಳುವಂಥ ರೀತಿ ವಿಧಾನ ವೆರಿ ಇಂಪ್ರೆಸಿವ್. ಆ್ಯಂಡ್ ಆಲ್ಸೋ ಅಷ್ಟು ಜನ ಕನ್ನಡಿಗರು ಆ್ಯಂಡ್ ದಾಖಲೆ ಮೊತ್ತಕ್ಕೆ ಈ ಸಲ ವೋಟಿಂಗ್ ಆಗಿದೆ ಅನ್ನೋಂಥ ಮಾಹಿತಿ ಕೂಡ ಇದೆ ಬಿಗ್ ಬಾಸ್. ಸೊ ಅಧಿಕೃತವಾಗಿ ಮಾಹಿತಿ ಸಿಕ್ಕಲಿಲ್ಲ ಅಂದರೂ ಕೂಡ ಮೂಲಗಳ ಪ್ರಕಾರ ಈ ಥರ ದಾಖಲೆ ಮಟ್ಟದ ವೋಟಿಂಗ್ ಸಿಕ್ಕಿದೆ ಬಿಗ್ ಬಾಸ್ ವಿನ್ನರ್ಗೆ ಅಂತ ಹೇಳಲಾಗ್ತದೆ. ಸೊ ಆ ವೋಟಿಂಗನ್ನು ಸಂಪಾದಿಸಿರೋರು ನನ್ ಅದರ್ ದೆನ್ ಗಿಲ್ಲಿ ನಟ. ಖಾಸಗಿ ವಾಹಿನಿಯಲ್ಲಿ ಬೆಸ್ಟ್ ಎಂಟರ್ಟೈನರ್ ಅವಾರ್ಡನ್ನು ಕೂಡ ತನ್ನದಾಗಿಸ್ಕೊಂಡಿದ್ರು ಗಿಲ್ಲಿ ಅವರು. ಸೊ ಮೇ ಬಿ ಗಿಲ್ಲಿ ಅವ್ರ ಮನೆಯಲ್ಲಿ ಅವಾರ್ಡ್ಸ್ಗಳನ್ನ ನೀಡೋದಕ್ಕೆ ಒಂದು ಸೆಕ್ಷನ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅವ್ರ ಮನೆ ತುಂಬ ಚಿಕ್ಕದು. ಮತ್ತು ಲಾಸ್ಟು ಕಾಮಿಡಿ ಕಿಲಾಡಿಗಳು ಏನು ಗೆದ್ರ ರನ್ನರ್ ಅಪ್ ಆದ ತಕ್ಷಣ ಅವ್ರು ಒಂದು ಕಾರ್ ತೊಗೊಂಡ್ರಂತೆ. ಸೊ ಅಲ್ಲಿಯವರೆಗೂ ಅವ್ರು ಬಸ್ಸಲ್ಲೇ ಓಡಾಡ್ತಿದ್ರಂತೆ, ಕಾಮನ್ ಪೀಪಲ್ ಟೈಪು. ಅದಾದಮೇಲೆ ಒಂದು ಕಾರ್ ತೊಗೊಂಡ್ರಂತೆ. ಸೊ ಇವಾಗಲೂ ಅವರು ಗದ್ದೆ ಕೆಲಸ ಮಾಡ್ತಾರಂತೆ ಊರಿಗೆ ಹೋದಾಗೆಲ್ಲ, ತರಕಾರಿ ಮಾರೋದಾಗಿರ್ಬೋದು. ಸೊ ಮಾರ್ಕೆಟ್ವರೆಗೂ ಮಳವಳ್ಳಿವರೆಗೂ, ಅಲ್ಲಿಂದ 5 ಕಿಲೋಮೀಟ್ರು ಮಳವಳ್ಳಿಯಿಂದ ಅವ್ರ ಊರು ದಡಕ್ಪುರ. ಅಲ್ಲಿ ತಾವು ಬೆಳೆದಂಥ ಬೆಳೆನ ಮಾರ್ಕೆಟಿಗೆ ತೊಗೊಂಡು ಬಂದು ಅಲ್ಲಿ ಮಾರ್ಕೊಂಡು ತಿರ್ಗಾ ಪುನಃ ಮನೆಗೆ ಹೋಗಿ. ಸೊ ಅಷ್ಟೊಂದು ಕಷ್ಟದಲ್ಲಿ ಬೆಳೆದಂಥ ಗಿಲ್ಲಿ ಈಗ ಕರ್ನಾಟಕದ ಮನೆ ಮಾತಾಗಿದ್ದಾರೆ. ನಿಜಕ್ಕೂ ಇದು ದೊಡ್ಡ ಸಾಧನೆ ಮೇಡಮ್ ಇದು. ನಿಜವಾಗ್ಲೂ ಹೌದು. ITI ಬ್ಯಾಕ್ಗ್ರೌಂಡ್ ಅಲ್ವಾ ಗಿಲ್ಲಿ? ITI ಕಲ್ತಿರೋದು ಆ್ಯಕ್ಚುಲಿ ಅಲ್ಲೇ ಮಳವಳ್ಳಿಯಲ್ಲೇ ಒಂದು ಸರ್ಕಾರಿ ಒಂದು ITI ಕಾಲೇಜಲ್ಲಿ ಕಲ್ತಿರೋದು. ಅವರ ಅಭಿಮಾನಿಗಳ ಸಂಭ್ರಮಾಚರಣೆ ಇದೆಯಲ್ಲ ಯಪ್ಪ, ಆ ಥರ ಪಟಾಕಿ ಸಿಡಿಸೋದಾಗಿರ್ಬೋದು, ಅಷ್ಟು ಜನ ಜಮಾಯಿಸೋದು. ಪೊಲೀಸರಂತೂ ಇವತ್ತು ಹರಸಾಹಸವನ್ನೇ ಪಟ್ಟಿರ್ತಾರೆ. ಎಂಥ ಜನ, ಎಂಥ ಕ್ರೇಜ್. ಒನ್ ಟೈಮ್ ಕಪಾಲಿ ಥಿಯೇಟರ್ ಹತ್ರ ಇಷ್ಟೊಂದು ಕ್ರೇಜ್ ನೋಡ್ತಾ ಇದ್ವಿ. ಅದು ದೊಡ್ಡ ಸ್ಟಾರ್ಗಳ ಮೂವಿ ರಿಲೀಸ್ ಆದಾಗ ಅದರಲ್ಲೂ ಕಪಾಲಿ ಥಿಯೇಟರ್ ಹತ್ರ ಇಷ್ಟೊಂದು ಕ್ರೇಜ್ ನೋಡ್ತಾ ಇದ್ವಿ. ಹೌದು ಹೌದು. ಇವಾಗ ಗಿಲ್ಲಿಗೆ ಜಾಲಿವುಡ್ ಸ್ಟುಡಿಯೋ ಮುಂದೆ ಸಿನಿಮಾ ರಿಲೀಸ್ ಆದ್ರೂ ಸಹಿತ ಅಷ್ಟು ಜನ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಗಿಲ್ಲಿನ ಅಭಿನಂದಿಸ್ಲಿಕ್ಕೆ, ಗೆಲ್ಲಿ ಅಂತ ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳ್ಬೋದು. ಹೌದು. ಸೊ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಪಾಪ ಅವರ ಬಹುನಿರೀಕ್ಷಿತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ದಿ ಡೆವಿಲ್ ಮೂವಿ ರಿಲೀಸ್ ಆಯಿತು. ಅವರು ಹೌದು ನೋಡಿರಲ್ಲ, ಟ್ರೇಲರ್ ಸಹ ನೋಡಿರಲ್ಲ. ಸೊ ಆ ಮೂವಿ ರಿಲೀಸ್ ಆಯಿತು, ಏನಾಗಿರುತ್ತೆ ಅನ್ನೋಂಥ ಊಹೆಗಳಿಂದನೇ ಆಚೆ ಬಂದಿರ್ತಾರೆ. ಬಟ್ ಆಚೆ ಬಂದಾಗ ಈ ರೀತಿಯಾದಂಥ ಅಭಿಮಾನಿಗಳನ್ನ ಗಿಲ್ಲಿ ಹೇಗೆ ರಿಸೀವ್ ಮಾಡ್ತಾರೋ ನಿಜವಾಗ್ಲೂ ಪ್ರಾಯಶಃ ಅವ್ರು ಅಂದ್ಕೊಂಡೇ ಇರಲ್ಲ ಅನ್ಸುತ್ತೆ. ಈ ರೀತಿಯಾದಂಥ ಒಂದು ಅಲೆ ಕ್ರಿಯೇಟ್ ಆಗಿದೆ, ಗಿಲ್ಲಿಗೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ ಅಂತ. ಅವ್ರ ಮನೇಲಂತೂ ಸಿಕ್ಕಾಪಟ್ಟೆ ಮೂಮೆಂಟುಗಳು, ಬಹುಮಾನಗಳು, ಅವ್ರಿಗೆ ಹಾಕಿರುವಂಥ ಆಹಾರ ನೋಡಿದ್ರೆ ನಿಜಕ್ಕೂ ಒಬ್ಬ ರೈತಾಪಿ ಜನರ ಮಗ ಇಷ್ಟೊಂದು ಜನರ ಮನ್ನಣೆ ಗಳಿಸ್ತಾರೆ ಅಂದರೆ ನಿಜಕ್ಕೂ ಅದು ಒಂದು ಟೈಪು ಹೆಮ್ಮೆ ಅವ್ರ ತಂದೆ ತಾಯಿಗೆ. ಅವ್ರ ತಂದೆ ತಾಯಿನೂ ಅಷ್ಟೇ ಸಿಂಪಲ್ ಆಗಿದ್ದಾರೆ. ಇವನ್ ಅವರು ಕಾಮಿಡಿ ಕಿಲಾಡಿಗಳು ರನ್ನರ್ ಅಪ್ ಗೆದ್ದಾಗಲೂ ಸಹಿತ ಅವ್ರ ತಂದೆ ತಾಯಿಗೆ ನನ್ನ ಮಗ ಸೆಲೆಬ್ರಿಟಿ ಆಗಿದ್ದಾನಂತಲೇ ಗೊತ್ತಿರಲಿಲ್ಲಂತೆ. ಅವ್ರಿಗೆ ಗೊತ್ತಾಗಿರೋದು ಬಿಗ್ ಬಾಸ್ ಎಂಟ್ರಿ ಆದಮೇಲೆ ನಮ್ಮ ಮಗ ಒಬ್ಬ ಸೆಲೆಬ್ರಿಟಿ ಆಗಿದ್ದಾನೆ ಕರ್ನಾಟಕದಾದ್ಯಂತ. ಅವಾಗ ಅವ್ರಿಗೆ ಗೊತ್ತಾಗಿರೋದು ನಮ್ಮ ಮಗ ಸ್ಟಾರ್ ಆಗಿದ್ದಾನೆ ಅಂತ. ಆ್ಯಂಡ್ ಮಳವಳ್ಳಿ ನಟರಾಜ್ ಅನ್ನುವಂಥ ಹೆಸರು ಗಿಲ್ಲಿ ಆಗಿರೋದು ಒಂದು ರೋಚಕ ಕಥೆನೇ. ಕಾಮಿಡಿ ಕಿಲಾಡಿ ಶೋನಲ್ಲಿ ಒಂದು ಸ್ಕಿಟ್ ಮಾಡಿದಾಗ ಆ ಸ್ಕಿಟ್ನಲ್ಲಿ ಅವರ ಪಾತ್ರ ಗಿಲ್ಲಿ ಆಗಿತ್ತು. ಸೊ ಆ ಸ್ಕಿಟ್ಟು ಬಹಳ ಚೆನ್ನಾಗಿ ವರ್ಕ್ ಆಯಿತು ಅಂತ ಸೊ ಥ್ರೂ ಔಟ್ ಗಿಲ್ಲಿ ನಟ ಅಂತಾನೆ ಫೇಮಸ್ ಆದರು. ಸೊ ಆ ಗಿಲ್ಲಿ ಅನ್ನುವಂಥ ಹೆಸರು ಮುಂದಿನ ಸಫಿಕ್ಸ್ ಏನಂತಾರೆ ಅದು ಕ್ಲಿಕ್ ಆಗಿದೆ ಅನಿಸುತ್ತೆ. ಸೊ ಏಪ್ರಿಲ್ 9, 1995 ಜನಿಸಿದ್ರು ಇವರು ಆ್ಯಕ್ಚುಲಿ ಗಿಲ್ಲಿ ಅವರು. ಸೊ ಅಲ್ಲಿಂದ ಇಲ್ಲಿವರೆಗೂ ಇಷ್ಟೊಂದು ಜನರ ಒಂದು ಮನ್ನಣೆ ಗಳಿಸಬೇಕಾದ್ರೆ ಅವ್ರು ಎಷ್ಟು ನೋವು ಉಂಡಿರ್ತಾರೆ, ಆ ಸಾಧನೆ ಹಿಂದೆ ಎಷ್ಟು ನೋವಿರುತ್ತೆ ಅನ್ನೋದನ್ನು ಈ ಒಂದು ಸಂದರ್ಭದಲ್ಲಿ ತಿಳಿಬೋದು ಮೇಡಮ್ ನಾವು ನಿಜಕ್ಕೂ. ಹೌದು, ಮಾತಿನ ಮಲ್ಲ. ಮನೆಯೊಳಗೆ ಗಂಭೀರವಾದಂಥ ಜಗಳಗಳಾದರೂ ಕೂಡ ಸೊ ಯಾವ ರೀತಿಯ ಜಗಳವನ್ನು ಹ್ಯಾಂಡಲ್ ಮಾಡಬೇಕು. ಬಿಗ್ ಬಾಸ್ ಇಸ್ ನಾಟ್ ಓನ್ಲಿ ಅ ಫಿಸಿಕಲ್ ಗೇಮ್, ಟಾಸ್ಕ್ ಬೇಸ್ಡ್ ರಿಯಾಲಿಟಿ ಶೋ ಅಲ್ಲ, ಮೈಂಡ್ ಗೇಮ್ ತುಂಬ ಅಂದರೆ ತುಂಬ ಆಗುತ್ತೆ. ಆ ಒಂದು ಸ್ಟ್ರಾಟಜಿ ಹಾಕೋದಾಗಿರಬಹುದು, ಆ ಸ್ಟ್ರಾಟಜಿ ಅಕಾರ್ಡಿಂಗ್ಲಿ ಆಡೋದಾಗಿರಬಹುದು, ಹಾಗೆ ತನ್ನ ಜೊತೆಗಿದ್ದಂಥ ಪ್ರತಿಸ್ಪರ್ಧಿಗಳ ಜೊತೆ ಹೇಗಿರ್ತಾರೆ ಅನ್ನೋದು ಕೂಡ ಕೌಂಟ್ ಆಗುತ್ತೆ. ಎಲ್ಲರ ಜೊತೆ ತುಂಬಾ ಚೆನ್ನಾಗೇ ಇದ್ರು ಗಿಲ್ಲಿ. ಟ್ರಿಗರ್ ಮಾಡೋರ್ ಮಧ್ಯೆ ಟ್ರಿಗರ್ ಆಗೂ ಇರ್ತಿದ್ರು, ಇತ್ತ ಅವ್ರ ಕಾಲ್ ಎಳಿತಾ ಪುನಃ ಏನು ಆಗೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಿದ್ರು. ಸೊ ಅದು ಒಂದು ಅವ್ರಿಗೆ ಕೈ ಹಿಡಿದಿರೋದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಎಲ್ರೂ ಅವರು ಯಾರೇ ಶ್ರೀಮಂತರಾಗಲಿ ಬಡವರಾಗಲಿ
ದುಡ್ಡಿರೋರು ಅಂತ ಹೇಳಿಲ್ಲ, ಎಲ್ಲರ ಜೊತೆ ಕಾಮನ್ ಆಗೇ ಇರ್ತಿದ್ರು. ಸೊ ಅದೇ ರೀತಿ ಕಾಮನ್ ಆಗಿ ಇದ್ಕೊಂಡು ಈಗ ಗ್ರ್ಯಾಂಡ್ ಫಿನಾಲಲ್ಲಿ ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟು ಗ್ರ್ಯಾಂಡಾಗಿ ಗೆದ್ದಿದ್ದಾರೆ. ಹೌದು. ಸೊ ಅವ್ರು ಆ್ಯಕ್ಚುಲಿ ಹೇಳ್ಕೊಂಡಿದ್ರು, ತಾವು ಏನು 1/2 ಕೋಟಿ ರೂಪಾಯಿ ಅಂದರೆ 50 ಲಕ್ಷ ಗೆದ್ದರೆ ಸೊ ನಮ್ಮ ಹಳ್ಳಿಯ ಜೀರ್ಣೋದ್ಧಾರಕ್ಕೆ ಸ್ವಲ್ಪ ಕಾಸನ್ನು ಕೊಡ್ತೀನಿ ಅಂತ. ಅದೇ ರೀತಿ ಮಾಡ್ತಾರೆ ಅನ್ಸುತ್ತೆ. ಸೊ ನಿಜಕ್ಕೂ ಅವ್ರ ಹಳ್ಳಿ ಉದ್ಧಾರ ಆಗಬೇಕು, ಅಭಿವೃದ್ಧಿ ಆಗಬೇಕು. ಸರ್ಕಾರ ಕೂಡ ಅವರು ಒಂದು ದಡಕ್ಪುರದ ಹತ್ರ ನೋಡಬೇಕಾಗುತ್ತೆ. ಯಾಕಂದ್ರೆ ಅಭಿವೃದ್ಧಿ ಕೆಲಸ ಸ್ವಲ್ಪ ಭಾಳ ಕಡಿಮೆ ಇದೆ ಅಲ್ಲಿ. ಆ್ಯಕ್ಚುಲಿ ಬೇಕಾದ್ರೆ ರಸ್ತೆಗಳು ತೀರಾ ಕಳಪೆ ಮಟ್ಟದಲ್ಲಿದೆ. ಸೊ ಅಲ್ಲಿ ಜನನೇ ಅಂತ ಇದ್ರು, ನಾನು ಹೋಗಿದ್ನಲ್ಲ ಮಂಡ್ಯಗೆ, ಅವ್ರ ಊರಿಗೆ ಹೋದಾಗ ದಡಕ್ಪುರದಲ್ಲಿ, ಸರ್ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಹಿತ ನಮ್ಮೂರು ಯಾವುದು ಅಂತ ಗೊತ್ತಿಲ್ಲ ಜನಕ್ಕೆ. ಸೊ ಅಂಥದ್ರಲ್ಲಿ ಗಿಲ್ಲಿ ಆ ಊರಿನ ಒಂದು ನಟ ಅನ್ನೋದಕ್ಕೆ ಈಗ ಗುರುತಿಸ್ತಿದ್ದಾರೆ ನಮ್ಮೂರು ಅಂತ ಹೇಳ್ತಾರೆ.